ಹಾಯ್, ಒಂದು ರೌಂಡ್ ಹೋಗಿ ಬರೋಣವಾ? ಹಾಗೆ ಈ ಬ್ಯೂಟಿಫುಲ್ ವ್ಯೂ ಯಾವುದು ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನನ್ನ ತಮ್ಮನೇಲಲ್ಲಿ ನೀವು ನೋಡಿರ್ತೀರ. ಸೊ ನಾವು ಇವತ್ತು ನಿಮ್ಮನ್ನ ಒಂದು ರೌಂಡ್ ಕರ್ಕೊಂಡು ಹೋಗ್ತಿರೋದು ಉಡಮಂಗಲ, ಅದೇ ಊಟಿ. ನಮಗೆ ಮೈಸೂರಿಂದ 8:30ಗೆ ಬಸ್ ಇತ್ತು. ನಾವು ಇಲ್ಲಿಂದ ಒಂದು 3 to 4 hours ಜರ್ನಿ ಅಂತ ಹೇಳ್ತಾರೆ. ಬಟ್ ನಾವು ಅಲ್ಲಿ ತುಂಬಾ ಘಾಟ್ ಸೆಕ್ಷನ್ ಇತ್ತು. ಸೊ ಇಲ್ಲಿಂದ ನಾವು ಹೊರಟಿದ್ದು 8:30 ಆದರೆ ನಾವು ಅಲ್ಲಿ ಹೋಗಿ ತಲುಪುವಾಗ 1:30 ಆಗಿಬಿಟ್ಟಿತ್ತು. ಹಾಗೆ ಇದು ನನ್ನ ಪೋಸ್ಟ್ ಬರ್ಡೇಯ ಸರ್ಪ್ರೈಸ್ ವಿಸಿಟ್ ಅಂತಲೇ ಹೇಳ್ಬೋದು. ಇದು ನೋಡಿ, ನಾವು ಬುಕ್ ಮಾಡಿದಂತಹ ಹೋಟೆಲ್ ಇದು. ಸೊ ನೀವೇನಾದರೂ ಊಟಿಗೆ ಹೋದರೆ ಆದಷ್ಟು ಟೌನಲ್ಲಿ ಸಿಗುವಂತಹ ರೂಮ್ಗಳನ್ನ ಬುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಟ್ರಾವೆಲ್ ಎಕ್ಸ್ಪೆನ್ಸಸ್ ತುಂಬಾ ಬೀಳುತ್ತೆ. ಹಾಗೆ ನಾವು ರೂಮನ್ನು ತಲುಪಿದ್ವಿ. ಇಲ್ಲಿ ತಲುಪಿ ನಾವು ಫಟಾಫಟ್ ಅಂತ ರೆಡಿ ಆಗಬೇಕಿತ್ತು. ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ಓಡಾಡೋಕ್ಕೆ ಅಂತ 3 ದಿನಕ್ಕೆ ಕಾರ್ನ ಬುಕ್ ಮಾಡಿದ್ವಿ. ಸೊ ಅವರು ನಮಗೋಸ್ಕರ ವೇಟ್ ಮಾಡ್ತಾಯಿದ್ರು. ಸೊ ನಾವು ರೆಡಿ ಆಗಿಬಿಟ್ಟು ಅವ್ರ ಜೊತೆ ಎಲ್ಲ ಪ್ಲೇಸಸ್ನ ವಿಸಿಟ್ ಮಾಡಬೇಕಿತ್ತು. ನೋಡಿ, ಇದು ನಮ್ಮ ರೂಮಿಂದ ಕಾಣ್ತಿದ್ದ ವ್ಯೂ. ಊಟಿದು ವೆದರ್ ತುಂಬ ಕೋಲ್ಡ್ ಇದೆ. ಹಾಗೆ ನೀವು ಏನಾದರೂ ಊಟಿಗೆ ಟ್ರಿಪ್ ಹೊಡೆಯೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಪ್ಲೀಸ್ ಎಕ್ಸ್ಟ್ರಾ ಪೇರ್ ಆಫ್ ಸ್ವೆಟರ್ಸ್ನ ನೀವು ಕ್ಯಾರಿ ಮಾಡಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ವೆದರ್ ತುಂಬಾ ಚಳಿ ಇದೆ. ಹಾಗೆ ನೀವು 3 ಗಂಟೆಗೆಲ್ಲ ನೋಡಬಹುದು ಬಿಸಿಲು ಹೊಡಿತಿರುತ್ತೆ, ಬಟ್ ಗಾಳಿ ಅಂತೂ ತುಂಬಾ ತಂಪಿರುತ್ತೆ. ಹಾಗೆ ನಾವಿಲ್ಲಿ ಪ್ರೈವೇಟ್ ವೆಹಿಕಲ್ನ ಬುಕ್ ಮಾಡಿದ್ವಿ. ಹಾಗೆ 3 days ನಾವೇನು ಊಟಿಗೆ ಪ್ಲ್ಯಾನ್ ಮಾಡಿದ್ವಿ. ಸೊ 3 days ಕೂಡ ಅವರು ನಮ್ಮ ಜೊತೆ ಇದ್ದರು. ಸೊ ಅವರು ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡಬೇಕು ಅಂತ ಒಂದು ಲಿಸ್ಟ್ ಕೊಟ್ಟಿರ್ತಾರೆ. ಸೊ ಅದರ ಪ್ರಕಾರ ನಮ್ಮನ್ನ ಸುತ್ತಾಡಿಸಿದ್ರು. ಸೊ ಫಸ್ಟ್ ನಾವು ಬಂದಿದ್ದು ದೊಡ್ಡ ಬೆಟ್ಟಕ್ಕೆ. ಇಲ್ಲಿದು ವ್ಯೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ಇದನ್ನು ಫಸ್ಟ್ ಕವರ್ ಮಾಡೋಣ ಅಂತ ನಾವು ಹೊರಟ್ವಿ. ಸೊ ಆಲ್ರೆಡಿ ತುಂಬ ಜನ ಬಂದಿದ್ದರು. ಯಾಕೆಂತ ಹೇಳಿದ್ರೆ ನಾವು ಹೋಗಿರೋದು ವೀಕ್ ಎಂಡ್ದಲ್ಲಿ. ಸೊ ತುಂಬ ಜನ ಇದ್ದರು. ಹಾಗೆ ದೊಡ್ಡ ಬೆಟ್ಟ ಹೋಗುವ ದಾರಿಯಲ್ಲಿ ತುಂಬ ಪರ್ಚೇಸ್ ಮಾಡೋ ಐಟಮ್ಸ್ ಕೂಡ ಇತ್ತು. ಸೊ ನಿಮಗೇನಾದರೂ ಇಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ಪರ್ಚೇಸ್ ಮಾಡಬಹುದು. ಇಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಸಲಾಡ್ಸ್ಗಳನ್ನ ಮಾರ್ತಾರೆ. ಹಾಗೆ ಸ್ವೆಟರ್, ಕ್ಯಾಪ್, ಸಾಕ್ಸ್ ಏನೆಲ್ಲ ನಿಮಗೆ ಐಟಮ್ಸ್ಗಳು ಬೇಕು ನೀವು ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಗ್ರೌಂಡ್ನಟ್ ಸಲಾಡ್ ಇವ್ರು ಮಾಡ್ತಾರೆ, ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ನಾವು 3 ದಿವಸದಲ್ಲಿ ಒಂದು 2 to 3 ಟೈಮ್ಸ್ ತಿಂದಿರ್ಬೋದು. ತುಂಬ ಹೆಲ್ದಿ ಆಗಿರುತ್ತೆ. ಹಾಗೆ ನೋಡ್ಕೊಂಡು ತಿನ್ನಿ, ಹೈಜೀನ್ ಇರೋ ಪ್ಲೇಸಲ್ಲಿ ನೀವು ತಿನ್ನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಏನೋ ಗ್ರಿಲ್ ಮಾಡಿಕೊಡ್ತಿದ್ರು, ಇದು ಏನು ಅಂತ ನನಗೆ ಗೊತ್ತಾಗಲಿಲ್ಲ. ಹಾಗೆ ಪೊಟ್ಯಾಟೊ ಟ್ವಿಸ್ಟರ್ ಇರ್ಬೋದು. ಹಾಗೆ ಹಣ್ಣುಗಳನ್ನ ಇವರು ಕಟ್ ಮಾಡಿ ಇಟ್ಟಿರ್ತಾರೆ. ಸೊ ನಿಮಗೇನಾದರೂ ಇದು ತಿನ್ನಬೇಕು ಅಂತ ಅನಿಸಿದ್ರೆ ಪ್ಲೀಸ್ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಹೈಜೀನ್ ಇರೋ ಪ್ಲೇಸಲ್ಲಿ ಆದಷ್ಟು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಹೆಣ್ಮಕ್ಳಿಗೆ ಇಷ್ಟ ಆದ ಬಳೆ, ಓಲೆ ಇದೆಲ್ಲ ಮಾರ್ತಾಯಿದ್ರು. ಸೊ ನಿಮಗೇನಾದರೂ ಇದು ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ, ಯಾಕೆಂತ ಹೇಳಿದರೆ ಇದನ್ನು ಇಂಪೋರ್ಟ್ ಮಾಡಿರ್ತಾರೆ. ಸೊ ಇದು ಎಲ್ಲ ಜಾಗದಲ್ಲೂ ಅವೈಲೇಬಲ್ ಇರುತ್ತೆ. ಇದೇನು ಸ್ಪೆಷಲ್ ಇಲ್ಲೇ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ನೀವು ಕೂಡ ನಿಮ್ಗೆ ಇದನ್ನು ತಗೋಬೇಕು ಅಂತ ಅನಿಸಿದರೆ ನೀವು ಇದನ್ನು ತಗೋಬಹುದು. ಹಾಗೆ ಊಟಿದು ಮೆಮೊರಿಗೆ ನೀವು ಫ್ರಿಜ್ ಮ್ಯಾಗ್ನೆಟ್ನ ಕೂಡ ಬೈ ಮಾಡ್ಬೋದು, ನಿಮ್ಮ ಫ್ರಿಜ್ಗಳಿಗೆ ಅಂಟಿಸ್ಬೋದು. ಸೊ ಇದು ಒಂಥರ ವಂಡರ್ಫುಲ್ ಮೆಮೊರಿ ಆಗಿ ಉಳಿಯುತ್ತೆ. ಹಾಗೆ ಮುಂದೆ ಬರ್ತಾ ನಾವು ದೊಡ್ಡ ಬೆಟ್ಟವನ್ನು ತಲುಪಿದ್ವಿ. ಇಲ್ಲಿ ನೋಡ್ಬೋದು ನೀವು ಎಂಟ್ರಿ ಫೀಸ್ನ ಕೊಡಬೇಕಾಗುತ್ತೆ. ಸೊ ಎಂಟ್ರಿ ಫೀಸ್ ಬಂದು ಇಲ್ಲಿ 10 rupees. ಹಾಗೆ ನೀವು ಇಲ್ಲಿ 10 rupeesನ ಕೊಟ್ಟು ನಿಮ್ಮ ಟಿಕೆಟ್ನ ಎಂಟ್ರಿ ಫೀಸ್ನ ನೀವು ಪಡ್ಕೋಬೇಕಾಗುತ್ತೆ. ಸೊ ಬನ್ನಿ ದೊಡ್ಡ ಬೆಟ್ಟವನ್ನು ಎಕ್ಸ್ಪ್ಲೋರ್ ಮಾಡೋಣ. ಸೊ ಊಟಿಲಿ ನಿಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬರಲ್ಲ ಅಂತ ನಂಗೆ ಅನಿಸುತ್ತೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಮೆಜಾರಿಟಿ ಅವ್ರಿಗೆ ಕನ್ನಡ ಬರುತ್ತೆ. ಹಾಗೆ ಇಲ್ಲಿ ಬರುವಂತಹ ಟೂರಿಸ್ಟ್ ಇರ್ಬೋದು, ಇವರು ಕೂಡ ತುಂಬ ಜನರು ಕನ್ನಡಿಗರಾಗಿರ್ತಾರೆ. ಸೊ ನಿಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ಗಳು ಬರಲ್ಲ. ಹಾಗೆ ಸ್ಟಾಲ್ಸ್ ಯಾರೆಲ್ಲ ಇಟ್ಕೊಂಡಿರ್ತೀರೋ ಅವರೆಲ್ಲ ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ. ನಿಜ ನನಗೆ ಶಾಕ್ ಆಯಿತು, ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ. ಸೊ ನಿಮಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಅನ್ನೋದು ಊಟಿಯಲ್ಲಿ ಆಗೋದಿಲ್ಲ. ಸೊ ಇಲ್ಲಿ ಒಂದು ಎತ್ತರದಲ್ಲಿ ವ್ಯೂ ಮಾಡಲಿ ಅಂತ ಇಲ್ಲೊಂದು ಬಿಲ್ಡಿಂಗ್ ಕಟ್ಟಿದ್ದಾರೆ. ಸೊ ಇದನ್ನು ನಾವು ಆಮೇಲೆ ಇದರ ಒಳಗೆ ಹೋಗೋಣ. ಬಟ್ ಇದರಿಂದ ಹೊರಗಡೆ ಕಾಣುವಂತಹ ವ್ಯೂನ ಫಸ್ಟ್ ನಾವು ಎಂಜಾಯ್ ಮಾಡೋಣ ಬನ್ನಿ.
ಸೊ ಇದು ದೊಡ್ಡ ಬೆಟ್ಟದಿಂದ ಕಾಣುವಂತಹ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿನ ವ್ಯೂ ಅಂತ. ಹಾಗೆ ತುಂಬಾ ಚಳಿ ಇತ್ತು. ಹಾಗೆ ನಾವು ಕೂಡ ವ್ಯೂನ ಎಂಜಾಯ್ ಮಾಡ್ತಿದ್ವಿ, ಹಾಗೆ ಫೋಟೋಸ್ಗಳನ್ನ ಕೂಡ ತಗೊಂಡ್ವಿ. ಸೊ ಇದ್ರ ಸುತ್ತಲಿನ ವ್ಯೂ ಹೇಗಿದೆ, ಹಾಗೆ ಸ್ಕೈ ಕೂಡ ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ಇದರದ್ದು ಓವರ್ ಆಲ್ ವ್ಯೂನ ನಾನು ನಿಮಗೆ ತೋರಿಸ್ತಿದ್ದೀನಿ ಇಲ್ಲಿ. ಹಾಗೆ ನಾವು ಅಲ್ಲಿ ವ್ಯೂ ಪಾಯಿಂಟ್ ಅಂತ ಒಂದು ಬಿಲ್ಡಿಂಗ್ ಕ್ರಿಯೇಟ್ ಮಾಡಿದ್ರಲ್ಲ, ಸೊ ಅದ್ರ ಮೇಲೆ ಹತ್ತಿದ್ವಿ. ಸೊ ಅಲ್ಲಿಂದ ವ್ಯೂ ನಮಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಊಟಿಗೆ ನೀವೇನಾದರೂ ಬಂದರೆ ನಿಮಗೆ ತುಂಬಾ ವ್ಯೂ ನೋಡೋಕ್ಕೆ ಸಿಗುತ್ತೆ. ಸೊ ನೀವು ಕೂಡ ಆರಾಮಾಗಿ ಗಡಿಬಿಡಿ ಮಾಡ್ಕೊಳ್ದೆ ಎಂಜಾಯ್ ಮಾಡಿಕೊಂಡು ನೋಡಿ. ಹಾಗೆ ವ್ಯೂ ಪಾಯಿಂಟಿಂದ ನಾವು ನೋಡ್ತಾ ಇದ್ದೀವಿ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಅಂತ. ಹಾಗೆ ನೀವು ತುಂಬ ವ್ಯೂ ಪಾಯಿಂಟ್ಸ್ಗಳು ಇಲ್ಲಿ ಇವರು ಕ್ರಿಯೇಟ್ ಮಾಡಿರ್ತಾರೆ. ಸೊ ನೀವು ಒಂದು ಚಿಕ್ಕ ಚಿಕ್ಕ ವ್ಯೂ ಪಾಯಿಂಟ್ಸ್ನ ನೀವು ಈ ಥರ ಸ್ಟೆಪ್ಸ್ ಹೇಳ್ಕೊಂಡು ನೀವು ಹೋಗಬೇಕಾಗಿರುತ್ತೆ. ತುಂಬಾ ರಶ್ ಇತ್ತು ನಾವು ಹೇಳ್ಕೊಂಡು ಹೋದಾಗ. ಸೊ ನಾವು ಈ ಒಂದು ವ್ಯೂನ ನಾವು ನೋಡೋಣ ಅಂತ ಇಲ್ಲಿ ಇಳ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಸ್ವಲ್ಪ ಜನರು ರೀಲ್ಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅಲ್ಲಿದ್ದು ವ್ಯೂ ಈ ಥರ ಇರುತ್ತೆ. ಸೊ ಇದು ಕೂಡ ಒಂದು ಚಿಕ್ಕ ವ್ಯೂ, ಒನ್ ಪಾರ್ಟ್ ಆಫ್ ಚಿಕ್ಕ ವ್ಯೂ ಅಂತಲೇ ಹೇಳಬಹುದು. ಸೊ ಇದು ತುಂಬಾ ಕಾಮ್ ಆ್ಯಂಡ್ ಸ್ಮೂದಿಂಗ್ ಆಗಿರುತ್ತೆ. ಇದನ್ನು ನೋಡ್ತಾ ಇದ್ರೇ ತುಂಬ ಖುಷಿ ಅನಿಸುತ್ತೆ ಮನಸ್ಸಿಗೆ. ಸೊ ಇದ್ರದ್ದು ಸುತ್ತಲಿನ ವ್ಯೂ ಏನು ಅಂತ ಇವರಲ್ಲಿ ಹಾಕಿರ್ತಾರೆ. ಒನ್ ಪಾರ್ಟ್ ಹತ್ರ ನಿಂತರೆ ಇಲ್ಲಿ ನಿಮಗೆ ಮುಕುರ್ತಿ ಪಾರ್ಕ್ ಅನ್ನೋದು ಕಾಣಿಸುತ್ತೆ. ಸೊ ಇಲ್ಲಿಂದ ನೋಡಿದ್ರೆ ನಿಮಗೆ ಮುಕುರ್ತಿ ಪೀಕ್ ಸಿಗುತ್ತೆ. ಹಾಗೆ ಈ ವ್ಯೂ ಇಂದ ನೀವು ನೋಡಿದ್ರೆ ಊಟಿ ಟೌನ್ ಸಿಗುತ್ತೆ. ಹಾಗೆ ಇನ್ನೊಂದು ಸೈಡಿಂದ ನೋಡಿದ್ರೆ ನಿಮಗೆ ಕರ್ನಾಟಕ ಬಾರ್ಡರ್ ಸಿಗುತ್ತೆ. ಹಾಗೆ ನಾವು ಅಲ್ಲಿಂದ ಹೊರಟ್ವಿ. ನಾವು ಅಲ್ಲಿ ದೊಡ್ಡ ಬೆಟ್ಟದಿಂದ ಬರ್ತಾ ಇರುವಾಗ ಇಲ್ಲೊಂದು ಚಿಕ್ಕ ವ್ಯೂ ಪಾಯಿಂಟ್ ಇತ್ತು. ಸೊ ಅಲ್ಲಿ ಗಾಡಿ ನಿಲ್ಲಿಸಿ ವ್ಯೂ ಪಾಯಿಂಟ್ನ ನೋಡೋಣ ಅಂತ ಹೇಳಿದಾಗ ಇದೊಂದು ಬಿಷ್ಣೋಯ್ ಅಂತ ಹೇಳ್ತಾರೆ. ನಮಗೆ ಇಲ್ಲಿ ಹಸುಗಳು ಹೇಗೆ ರಸ್ತೆ ಬೀದಿಯಲ್ಲಿ ಸಿಗುತ್ತೋ ಸೊ ಅಲ್ಲಿ ಬಿಷ್ಣೋಯ್ ಅಂತ ಒಂದು ಪ್ರಾಣಿ ಇದೆ. ಸೊ ಅದು ಕೂಡ ನಿಮಗೆ ಆಫನ್ ಆಗಿ ಸಿಗ್ತಾ ಇರುತ್ತೆ. ಇದು ಒಂಥರ ನೋಡೋಕ್ಕೆ ಕಾಡು ಕೋಣ ಥರನೇ ಇರುತ್ತೆ, ತುಂಬ ಬಲ್ಜಾಗಿರುತ್ತೆ. ಹಾಗೆ ನೋಡೋಕ್ಕೆ ಸ್ವಲ್ಪ ಭಯ ಕೂಡ ಆಗುತ್ತೆ. ಸೊ ನೀವು ಇದನ್ನು ರೇರ್ ಆಗಿ ಅಲ್ಲ, ನೀವು ಇದನ್ನು ಆಫನ್ ಆಗಿ ಊಟಿಯಲ್ಲಿ ನೋಡ್ತಾ ಇರಬಹುದು. ಹಾಗೆ ನಾವು ಟೈಮ್ ವೇಸ್ಟ್ ಮಾಡಿದೆ. ನೆಕ್ಸ್ಟ್ ವಿಸಿಟ್ ಮಾಡಿದ್ದು ಬೆಂಚ್ ವುಡ್ ಟೀ ಆ್ಯಂಡ್ ಚಾಕ್ಲೇಟ್ ಫ್ಯಾಕ್ಟ್ರಿ. ಈ ಫ್ಯಾಕ್ಟ್ರಿ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ಊಟಿ ಅಂತ ಹೇಳಿದ ಮೇಲೆ ನಿಮಗೆ ಗೊತ್ತಿರುತ್ತೆ ಟೀ ತುಂಬಾ ಫೇಮಸ್ ಆಗಿರುತ್ತೆ. ಸೊ ಇಲ್ಲಿ ನೀವು ಲೈವ್ ಆಗಿ ಅವರು ಟೀನ ಹೇಗೆ ವೆಂಡ್ ಮಾಡ್ತಾರೆ, ಹಾಗೆ ಚಾಕ್ಲೇಟ್ ಹೇಗೆ ವೆಂಡ್ ಮಾಡ್ತಾರೆ ಅನ್ನೋದನ್ನು ನೀವು ನೋಡಬಹುದು. ಹಾಗೆ ಇದೊಂದು ಮಿಷನ್ ಇಟ್ಟಿದ್ರು. ಸೊ ಅವರು ಹಿಂದೆ ಹೇಗೆ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರು, ಸೊ ಆ ಮಿಷನ್ನ ಅವರು ಎಲ್ಲರೂ ನೋಡಲಿ ಅಂತ ಇಟ್ಟಿದ್ರು. ಸೊ ಇಲ್ಲಿ ನಿಮ್ಗೊಂಥರ ಓವರ್ ವ್ಯೂ ಸಿಗುತ್ತೆ. ಸೊ ಯಾವ ಮಿಷನ್ನ ಇವರು ಯೂಸ್ ಮಾಡ್ತಾರೆ ಎಕ್ಸ್ಟ್ರಾಕ್ಷನ್ಗೆ ಅಂತ ನಿಮಗೆ ವ್ಯೂ ಸಿಗಲಿ, ಓವರ್ ಆಲ್ ವ್ಯೂ ಸಿಗಲಿ ಅಂತ ಅವರು ಇಲ್ಲಿ ಒಂದು ಅವ್ರಿಗೆ ಇಂಪಾರ್ಟೆಂಟ್ ಆದ ಮಿಷನ್ನ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿರ್ತಾರೆ.
ಹಾಗೆ ಬನ್ನಿ ನಾವು ಕೂಡ ಫ್ಯಾಕ್ಟ್ರಿಗೆ ಎಂಟ್ರಿ ಕೊಡೋಣ. ಸೊ ನೀವು ನೋಡಿದ ಹಾಗೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಸೊ ನಾವು ಕೂಡ ಲೈನಲ್ಲಿ ನಿಂತ್ವಿ. ಸೊ 20 ರೂಪೀಸ್ಗೆ ನೀವು ಇಲ್ಲಿ ಟಿಕೆಟ್ನ ತೊಗೋಬೇಕಾಗುತ್ತೆ. ನೀವು ಎಂಟ್ರಿ ಮಾಡಿದಾಗನೇ ನಿಮಗೆ ಟೀದು ಹಿಸ್ಟ್ರಿ, ಸೊ ಲೆಜೆಂಡ್ರಿ ಆಫ್ ಟೀದು ಹಿಸ್ಟ್ರಿಯನ್ನು ಇಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಅದು ಹೇಗೆ ಒರಿಜಿನ್ ಆಯಿತು, ಅದರದ್ದು ಸ್ಟೋರಿ ಏನು ಅಂತ ಇಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಎಲ್ಲ ಸ್ಟೋರಿಗಳನ್ನ ನೀವು ಓದ್ಕೊಂಡು ಮುಂದೆ ಹೋಗ್ಬೋದು. ಹಾಗೆ ಒರಿಜಿನ್ ಆಫ್ ಟೀ, ನಮ್ಮ ಇಂಡಿಯಾದಲ್ಲಿ ಹೇಗೆ ಟೀ ಒರಿಜಿನ್ ಆಯಿತು, ಹಾಗೆ ಪಾರ್ಟಿಗಳಲ್ಲಿ ಇದು ಹೇಗೆ ಫೇಮಸ್ ಆಯಿತು ಅಂತ ಇಲ್ಲಿ ಕೊಟ್ಟಿರುತ್ತಾರೆ. ಹಾಗೆ ಫಸ್ಟಾಗಿ ಇಲ್ಲಿ ಫ್ರೆಶ್ ಆಗಿ ಕಟ್ ಮಾಡಿರುವಂತಹ ಟೀ ಲೀವ್ಸ್ನ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನೀವು ನೋಡಬಹುದು ಇದು ಹೇಗೆ ಪ್ರೋಸೆಸ್ ಆಗುತ್ತೆ ಅಂತ. ಸೊ ಯಾರೆಲ್ಲ ಟೀ ಲವರ್ಸ್ ಇರ್ದಿರೋ ನಿಮಗೆ ಇದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಲೈವ್ ಆಗಿ ಹೇಗೆ ಟೀ ವೆಂಡ್ ಮಾಡ್ತಾರೆ ಅಂತ ನೀವು ನೋಡಬಹುದು. ಹಾಗೆ ಇಲ್ಲಿ ನೀವು ಟೀನ ಫ್ರೆಶ್ ಲೀವ್ಸ್ನ ಹೇಗೆ ಇಟ್ಟಿದ್ದಾರೆ ಅಂತ ನೋಡಬಹುದು. ಇಲ್ಲಿದ್ದು ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಪ್ರಾಸೆಸ್ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಫಸ್ಟ್ ಅವರೇನು ಟೀ ಲೀವ್ಸ್ ಇಲ್ಲಿ ಇರುತ್ತೆ ಅದನ್ನು ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಂಡು ಬೇಕಾಗಿರುತ್ತೆ. ಸೊ ಈ ಮಿಷಿನ್ ಇರುತ್ತೆ ಅಲ್ವಾ, ಇದು ಬೇಸಿಕಲಿ ಕಟರ್. ನಿಮ್ಮದು ಲೀವ್ಸ್ ಏನೆಲ್ಲ ಇರುತ್ತೆ ಅದೆಲ್ಲ ಚಿಕ್ಕ ಚಿಕ್ಕ ಚಂಕ್ಸ್, ಹಾಗೆ ಚಿಕ್ಕ ಚಿಕ್ಕ ಪೀಸ್ ಆಗಿ ಇದು ಕಟ್ ಮಾಡ್ಕೊಂಡು ಬರುತ್ತೆ. ಸೊ ಇದು ಅಪ್ ಸ್ಟೇರ್ಸ್. ಬನ್ನಿ ಡೌನ್ ಸ್ಟೇರ್ಸ್ಗೆ ಹೋಗೋಣ. ಸೊ ಇಲ್ಲಿ ಕಟ್ಟಾಗಿರುವಂತಹ ಟೀ ಮುಂದೆ ಯಾವ ಪ್ರಾಸೆಸ್ನ ಇದು ತಗೊಳ್ಳುತ್ತೆ ಅಂತ ನಾವು ನೋಡೋಣ. ಸೊ ಇದು ಫ್ಯಾಕ್ಟ್ರಿಯ ಡೌನ್ ಸ್ಟೇರ್ ಆಗಿರುತ್ತೆ. ಅಲ್ಲಿಂದ ಕಟ್ಟಾಗಿ ಬಂತಹ ಲೀವ್ಸ್ ಇಲ್ಲಿ ಇದು ಫರ್ದರ್ ಪ್ರಾಸೆಸ್ಗೆ ಇದು ಒಳಗಾಗುತ್ತೆ. ಹಾಗೆ ಅಲ್ಲಿಂದ ಬಂದ ಲೀವ್ಸ್ ಇನ್ನೂ ಫೈನ್ ಆಗಿ ಚಾಪ್ ಆಗಿರುತ್ತೆ. ಸೊ ಈ ಪ್ರಾಸೆಸ್ಸಲ್ಲಿ ನೀವೇ ನೋಡಬಹುದು ಇಲ್ಲಿ ಇನ್ನೂ ಫೈನ್ ಪೀಸಸ್ ಆಗಿ ಇದು ಕಟ್ ಆಗುತ್ತೆ. ಹಾಗೆ ನೀವು ಎಂಡ್ ಪ್ರಾಸೆಸ್ಗಳು ನೋಡಬಹುದು. ಸೊ ಎಂಡಲ್ಲಿ ಇದು ಇನ್ನು ತುಂಬ ಫೈನಾಗಿ ಇದು ಪೀಸಸ್ ಆಗಿ ಕಟ್ ಆಗಿರುತ್ತೆ. ನೆಕ್ಸ್ಟ್ ಡ್ರೈಯಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗಿರುತ್ತೆ. ಸೊ ಈ ದೊಡ್ಡ ಡ್ರಮ್ಮಲ್ಲಿ ಟೀದು ಜ್ಯೂಸ್ ಏನಿದೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಹಾಗೆ ಸಿಕ್ಕಿರುವಂತಹ ಡ್ರೈ ಲೀಫ್ನ ಆ ಜ್ಯೂಸಲ್ಲಿ ಇನ್ನೂ ಕೂಡ ಸೋಕ್ ಮಾಡಿ ಅದರದ್ದು ಫ್ಲೇವರ್ ಏನಿದೆ ಅದನ್ನು ಟೋಟಲ್ ಆಗಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಪ್ರಾಸೆಸ್ ಬಂದು ಫಿಬ್ರೋಮ್ಯಾಟ್. ಸೊ ಇದು ಏನು ಡ್ರೈ ಆಗಿ ಬಂದಿರುತ್ತೆ, ಸೊ ಇದನ್ನು ಫಿಬ್ರೋಮ್ಯಾಟ್ ಅಂತ ಮ್ಯಾಟ್ ಇರುತ್ತೆ ಅಲ್ವಾ, ಸೊ ಇದರ ಮುಖಾಂತರ ಇದನ್ನು ಡಸ್ಟ್ ಹಾಗೆ ಲೀವ್ಸ್ನ ಸಪ್ರೇಟ್ ಮಾಡುವಂತಹ ಇದು ಫಿಬ್ರೋಮ್ಯಾಟ್. ಇದು ಇಲ್ಲಿ ಎಂಡ್ ಪ್ರಾಡಕ್ಟ್ ಟೀ ಏನು ಬರುತ್ತೆ ಇದನ್ನು ಇವರು ಇಲ್ಲೇ ಪ್ಯಾಕ್ ಮಾಡಿ ಇದನ್ನು ಡೈರೆಕ್ಟ್ ಕನ್ಸ್ಯೂಮರ್ಗೆ ಕೊಡ್ತಾರೆ. ಅಂದರೆ ಇಲ್ಲಿ ಸ್ಟಾಲ್ಸ್ಗಳಿರುತ್ತೆ, ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಹಾಗೆ ಇವ್ರದ್ದು ಅಫಿಷಿಯಲ್ ವೆಬ್ಸೈಟ್ಸ್ ಕೂಡ ಅವೈಲೇಬಲ್ ಇದೆ. ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಅದು ಬಿಟ್ಟರೆ ಈ ಟೀ ಇವರು ಪ್ಯಾಕ್ ಮಾಡಿ ಇಟ್ಟಿರುವಂತಹ ಟೀ ಬೇರೆ ಯಾವ ಶಾಪ್ಗಳಿಗೂ ಕೂಡ ಇವ್ರು ಕೊಡೋದಿಲ್ಲ. ಬ್ಲ್ಯಾಕ್ ಟೀ, ವೈಟ್ ಟೀ, ಗ್ರೀನ್ ಟೀ, ಹಾಗೆ ಕಾರ್ಡಮಮ್ ಟೀ, ಸ್ಟ್ರಾಂಗ್ ಟೀ, ಚಾಕ್ಲೇಟ್ ಟೀ, ಈ ಥರ ಡಿಫ್ರೆಂಟ್ ಫ್ಲೇವರ್ಸ್ನ ಇವರಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ ನೀವು ಇದನ್ನು ಪರ್ಚೇಸ್ ಮಾಡಬಹುದು.
ಇಲ್ಲಿ ನಿಮಗೆ ಫ್ರೀ ಸ್ಯಾಂಪಲ್ಸ್ ಕೂಡ ಕೊಡ್ತಾರೆ. ಫ್ರೀ ಸ್ಯಾಂಪಲ್ ಅಂತ ಹೇಳಿದರೆ ನಮಗೆ ಕಾರ್ಡಮಮ್ ಟೀ ಅಷ್ಟೇ ಅವೈಲೇಬಲ್ ಇದ್ದಿದ್ದು. ಸೊ ನೀವು ಇದನ್ನು ಟೇಸ್ಟ್ ಮಾಡ್ಬೋದು, ಹಾಗೆ ನಿಮಗೆ ಇಷ್ಟ ಆದರೆ ಇದನ್ನು ಪರ್ಚೇಸ್ ಕೂಡ ಮಾಡಬಹುದು. ಬನ್ನಿ ಟ್ರೈ ಮಾಡೋಣ. ಯಾರೆಲ್ಲ ಟೀ ಲವರ್ಸ್ ಇದ್ದೀರಾ ನಾನು ಹೇಳ್ತೀನಿ 100% ನಿಮಗೆ ಇಷ್ಟ ಆಗುತ್ತೆ ಈ ಟೀ. ಪ್ಲೀಸ್ ಇದನ್ನು ನೀವೇನಾದರೂ ಯೂಟಿಗೆ ಹೋದರೆ ಪ್ಲೀಸ್ ಪರ್ಚೇಸ್ ಮಾಡಿ ಈ ಟೀನ. ಹಾಗೆ ನೀವು ಇದನ್ನು ಟೇಸ್ಟ್ ಮಾಡಲೇಬೇಕು, ತುಂಬಾ ರಿಫ್ರೆಶಿಂಗ್ ಆಗಿತ್ತು. ಹಾಗೆ ನಾನು ನಿಮಗೆ ಹೇಳಿದೆ ಇಲ್ಲಿ ಏನೆಲ್ಲ ಟೀನ ಇವರು ತಯಾರಿಸ್ತಾರೆ ಅದನ್ನೆಲ್ಲ ಇವರು ಎಲ್ಲೇ ರಿಟೇಲ್ ಶಾಪ್ ಮಾಡಿ ಇದನ್ನು ಮಾರ್ತಾರೆ. ಹಾಗೆ ಯಾವುದೇ ಫ್ಲೇವರ್ ಆಗಿರಬಹುದು ನಿಮಗೆ ಎಲ್ಲಿ ಸಿಗುತ್ತೆ. ಹಾಗೆ ಮಸಾಲ ಟೀ, ವೈಟ್ ಟೀ, ಗ್ರೀನ್ ಟೀ, ಬ್ಲ್ಯಾಕ್ ಟೀ, ಸ್ಟ್ರಾಂಗ್ ಟೀ, ಚಾಕ್ಲೇಟ್ ಟೀ ಅಂತ ನಾನು ಏನೆಲ್ಲ ಫ್ಲೇವರ್ಸ್ ಹೇಳಿದ್ದೀವೋ ನಿಮಗೆ ಇದೆಲ್ಲ ಅವೈಲೇಬಲ್ ಇರುತ್ತೆ. ಎಲ್ಲ ಟೀ ಪೌಡರ್ಸ್ ನಿಮಗೆ 200 to 500 ರೇಂಜಲ್ಲಿ ಸಿಗುತ್ತೆ. 1/2 kg ಪ್ಯಾಕೆಟ್ ಅದು, ಯಾವುದು ನಿಮಗೆ 100 to 100 ಗ್ರಾಮ್ಸ್ ಇಲ್ಲಿ ಸಿಗೋದಿಲ್ಲ. ಹಾಗೆ ಇವರು ಆಯಿಲ್, ನೀಲಗಿರಿ ಆಯಿಲ್ ಕೂಡ ಇಲ್ಲಿ ಪರ್ಚೇಸ್ ಮಾಡ್ಬೋದು ನೀವು. ಹಾಗೆ ಇವರ ನೆಕ್ಸ್ಟ್ ಬಿಲ್ಡಿಂಗಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಕೂಡ ಇತ್ತು. ನೀವು ಹೊರಗಡೆ ನಿಂತಾಗನೇ ಅದರದ್ದು ಫ್ರಾಗ್ರೆನ್ಸ್ ಹಾಗೆ ಬರ್ತಿತ್ತು. ಸೊ ನಾನು ಇವ್ರಿಗೆ ಹೇಳ್ತಾ ಇದ್ದೆ ನಾನು ಇಲ್ಲಿಂದ ಬರೋದಿಲ್ಲ, ಇಲ್ಲೇ ಇರ್ತೀನಿ ಅಂತ. ಸೊ ಯಾರೆಲ್ಲ ಚಾಕ್ಲೇಟ್ ಲವರ್ಸ್ ಇದ್ದೀರಾ ನೀವು ಇಲ್ಲಿ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಎಂಟ್ರಿ ಆದಂಗೆ ಅವ್ರು ನಮಗೆ ಸ್ಯಾಂಪಲ್ಗೆ ಅಂತ ಈ 3 ಫ್ಲೇವರ್ಸ್ ಕೊಡ್ತಾರೆ. ಸೊ ಇದು ಬಿಟ್ಟು ನೀವು ಅಲ್ಲಿ ಕೌಂಟರ್ ಹತ್ರ ಹೋಗಿ ನೀವೇನಾದರೂ ಸ್ಯಾಂಪಲ್ಗಳನ್ನ ಕೇಳಿದರೆ ಅವ್ರು ಕೊಡೋದಿಲ್ಲ. ಸೊ ಈ 3 ಫೇಮಸ್ ಚಾಕ್ಲೇಟ್ ಸ್ಯಾಂಪಲ್ನ ನಿಮಗೆ ಕೊಡ್ತಾರೆ. ಸೊ ಇಲ್ಲಿ ನೀವು ನೋಡಬಹುದು ಚಾಕ್ಲೇಟನ್ನ ಇವರೇ ಇಲ್ಲಿ ತಯಾರಿಸ್ತಾರೆ. ಸೊ ಇದು ಪ್ಯೂರ್ ಹ್ಯಾಂಡ್ ಮೇಡ್ ಅಂತಲೇ ಹೇಳಬಹುದು. ಸೊ ಕೊಕ್ಕೋ ಇವರು ಎಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿ ನೀವು ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಚಾಕ್ಲೇಟ್ಸ್ನ ಇವರಿಲ್ಲಿ ತಯಾರು ಮಾಡ್ತಾರೆ. ಹಾಗೆ ಕೌಂಟರಲ್ಲಿ ತುಂಬ ರಶ್ ಇತ್ತು. ಯಾಕೆ ಅಂತ ಹೇಳಿದರೆ ಎಲ್ಲರೂ ಚಾಕ್ಲೇಟ್ ಪರ್ಚೇಸ್ ಮಾಡ್ತಾನೆ ಇದ್ದರು. ಸೊ ನಾವು ಯಾವುದೆಲ್ಲ ಫ್ಲೇವರ್ಸ್ ಚಾಕ್ಲೇಟ್ ಇದೆ ಅಂತ ಹುಡುಕ್ತಾ ಇದ್ವಿ. ಹಾಗೆ ನೀವು ಇಲ್ಲಿ ನೋಡಬಹುದು ಎಲ್ಲ ಚಾಕ್ಲೇಟ್ಸ್ ಏನೆಲ್ಲ ಅವೈಲೇಬಲ್ ಇದೆ ಅದರದ್ದು ಪ್ರೈಸ್ ಕೂಡ ಬಂದಿದೆ. ಸೊ ಇದೆಲ್ಲ 100 ಗ್ರಾಮ್ಸ್ಗೆ ಇವರಿಷ್ಟು ಚಾರ್ಜ್ ಮಾಡ್ತಾರೆ. ಹಾಗೆ ತುಂಬಾ ರಶ್ ಇತ್ತು, ಎಲ್ಲರೂ ಚಾಕ್ಲೇಟ್ಸ್ನ ತಗೊಳ್ತಿದ್ರು. ಹಾಗೆ ನಾವು ಕೂಡ ಸ್ವಲ್ಪ ಚಾಕ್ಲೇಟ್ಸ್ನ ಪರ್ಚೇಸ್ ಮಾಡಿದ್ವಿ. ಅವ್ರು ಯಾರೂ ಇಲ್ಲಿ ಸ್ಯಾಂಪಲ್ಗೆ ನಮಗೆ ಟೇಸ್ಟ್ಗೆ ಅಂತ ಕೊಡೋದಿಲ್ಲ. ಸೊ ಅಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಸ್ಯಾಂಪಲ್ ಕೊಟ್ಟರು ಸೊ ಅದರ ಆಧಾರದ ಮೇಲೇ ನೀವು ಇಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ. ಯಾರಿಗೆಲ್ಲ ಚಾಕ್ಲೇಟ್ ಇಷ್ಟ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ. ಹಾಗೆ ನಾವು ಇಲ್ಲಿ ನಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಟೀ, ನೀಲಗಿರಿ ಆಯಿಲ್ ಹಾಗೆ ಚಾಕ್ಲೇಟ್ಸ್ನ ಪರ್ಚೇಸ್ ಮಾಡಿದ್ವಿ. ಬೆಂಚ್ವುಡ್ ಫ್ಯಾಕ್ಟ್ರಿ ಇಲ್ಲಿ ಏನಿದೆ ಇದು ತುಂಬಾ ಒಳ್ಳೆ ವ್ಯೂ ಅಲ್ಲಿ ಲೊಕೇಟ್ ಆಗಿದೆ. ಸೊ ನೀವು ಏನಾದರೂ ಊಟಿಗೆ ಪ್ಲ್ಯಾನ್ ಮಾಡ್ತಿದ್ರೆ ಇಲ್ಲಿದು ವ್ಯೂಗೆ ಏನೂ ಕೊರತೆ ಇರೋದಿಲ್ಲ. ಸೊ ನೀವು ಯಾವ ಫ್ಯಾಕ್ಟ್ರಿ ಆದರೂ ಹೋಗಿ ಹಾಗೆ ಯಾವ ಪ್ಲೇಸ್ಗೆ ವಿಸಿಟ್ ಮಾಡಿದರೂ ಕೂಡ ನಿಮಗೊಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಹಾಗೆ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಊಟಿಯ ಫೇಮಸ್ ಬೊಟಾನಿಕಲ್ ಗಾರ್ಡನ್ಗೆ ಎಂಟ್ರಿ ಕೊಟ್ವಿ. ಸೊ ಇದರದ್ದು ಎಂಟ್ರಿ ಪ್ರೈಸ್ ಬಂದುಬಿಟ್ಟು 100 rupees per person. ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತಲೇ ಹೇಳ್ಬೋದು. ಸೊ ಇದು ಬಂದು ತುಂಬಾ ದೊಡ್ಡ ಬೊಟಾನಿಕಲ್ ಗಾರ್ಡನ್ ಅಂತಲೇ ಹೇಳ್ಬೋದು. ತುಂಬ ವೈಡ್ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಟ್ರೀಸ್ನ ನೀವಿಲ್ಲಿ ನೋಡಬಹುದು. ಹಾಗೆ ಇಲ್ಲಿನ ವ್ಯೂ ಚೆನ್ನಾಗಿತ್ತು. ಹಾಗೆ ತುಂಬ ಫ್ಲವರ್ಸ್ಗಳನ್ನ ಇವರು ಇಲ್ಲಿ ಇಟ್ಟಿದ್ರು. ಹಾಗೆ ಫರ್ನ್ಸ್ದು ಗ್ಲಾಸ್ ಹೌಸ್ನ ನೀವಿಲ್ಲಿ ನೋಡಬಹುದು. ಸೊ ಇಲ್ಲಿ ಪ್ಲಾಂಟ್ಸ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಈವ್ನಿಂಗ್ ನಾವು ಹೋಗುವಾಗ ಒಂದು ತಣ್ಣಗೆ ಗಾಳಿ ಕೂಡ ಬೀಸ್ತಾ ಇತ್ತು. ಹಾಗೆ ನಾವು ಈ ಬ್ಯೂಟಿಫುಲ್ ವೆದರ್ ಹಾಗೆ ಬ್ಯೂಟಿಫುಲ್ ಗಾರ್ಡನ್ನ ಎಂಜಾಯ್ ಮಾಡ್ತಾ ಇದ್ವಿ. ಸೊ ನೆಕ್ಸ್ಟ್ ಹಾಗೆ ಬರ್ತಾ ನಮಗೊಂದು ಗ್ಲಾಸ್ ಹೌಸ್ ಸಿಗುತ್ತೆ. ಸೊ ಈ ಗ್ಲಾಸ್ ಹೌಸ್ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದರೆ, ಹಾಗೆ ಇಲ್ಲಿ ಗ್ಲಾಸ್ ಹೌಸಲ್ಲಿ ವೈಡ್ ವೆರೈಟೀಸ್ ಆಫ್ ಪ್ಲಾಂಟ್ಸ್ ನಮಗೆ ಹೆಸರೇ ಗೊತ್ತಿಲ್ಲದಿರುವಂತಹ ಪ್ಲಾಂಟ್ಸ್ ಎಲ್ಲ ಇದೆ. ಸೊ ನನ್ನ ಅಮ್ಮಂಗಂತೂ ಪ್ಲಾಂಟ್ಸ್ ತುಂಬಾ ಇಷ್ಟ. ಹಾಗೆ ನಮ್ಮ ಮನೆಯಲ್ಲಿ ಕೂಡ ತುಂಬ ಪ್ಲಾಂಟ್ಸ್ಗಳನ್ನ ಅವರು ನೆಟ್ಟಿದ್ದಾರೆ. ಸೊ ಇಲ್ಲಿ ಅವ್ರನ್ನೇನಾದ್ರು ಕರ್ಕೊಂಬಂದರೆ ತುಂಬ ಎಂಜಾಯ್ ಮಾಡ್ತಾಯಿದ್ರು.
ಸೊ ಇಲ್ಲಿ ನೋಡಬಹುದು ನೀವು ಆಂಥೋರಿಯಮ್ಸ್ ಡಿಫ್ರೆಂಟ್ ಕಲರಲ್ಲಿ ಇದೆ. ಹಾಗೆ ಇಲ್ಲಿ ಆರ್ಕಿಡ್ ಪ್ಲಾಂಟ್ಸ್ ಕೂಡ ಇದೆ. ಹಾಗೆ ಕ್ಯಾಕ್ಟಸ್ನ ನೀವು ನೋಡಬಹುದು. ಸೊ ಈ ಗಾರ್ಡನ್ ಅಂತೂ ತುಂಬಾ ಚೆನ್ನಾಗಿತ್ತು. ಇಷ್ಟು ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇದೆ ಅಂತಲೇ ನಮಗೆ ಗೊತ್ತಿರಲಿಲ್ಲ, ಅಷ್ಟು ಚೆನ್ನಾಗಿದೆ. ಹಾಗೆ ನಮ್ಮ ಈ ಬೊಟಾನಿಕಲ್ ಗಾರ್ಡನಲ್ಲಿ ಏನೇನಿದೆ ಅಂತ ನೋಡೋದಾದರೆ ಗ್ಲಾಸ್ ಹೌಸ್, ಫರ್ನ್ ಹೌಸ್, ಬಿಗ್ಗೆಸ್ಟ್ ಲಾನ್, ಹೆರಿಟೇಜ್ ಬಿಲ್ಡಿಂಗ್, ಇಟಾಲಿಯನ್ ಗಾರ್ಡನ್, ಸುಂಕೆನ್ ಗಾರ್ಡನ್, ಕ್ಯಾಕ್ಟಿ ಹೌಸ್, ಫಾಸಿಲ್ ಟ್ರೀ, ರೇ ಟ್ರೀ ಆ್ಯಂಡ್ ಟಾಪ್ ಗಾರ್ಡನ್ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿದರು. ಸೊ ಇಲ್ಲಿ ಸೇಲ್ಸ್ ಕೌಂಟರ್ ಇರುತ್ತೆ, ನಿಮಗೆ ಇಲ್ಲಿ ಪ್ಲಾಂಟ್ಸ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಅಲ್ಲಿ ಟೈಮ್ ಲಿಮಿಟ್ ಇದೆ. ನಾವು ಹೋಗಿದ್ದ ಟೈಮಲ್ಲಿ ಕೌಂಟರ್ ಕ್ಲೋಸ್ ಆಗಿತ್ತು, ಇಲ್ಲದೆ ನಾನು ನಿಮಗೆ ತೋರಿಸ್ತಾ ಇದ್ದೆ. ಸೊ ನೀವು ಕೂಡ ಬಂದರೆ ಆ ಟೈಮ್ ಲಿಮಿಟ್ನ ನೋಡಿಕೊಂಡು ಇಲ್ಲಿ ಪ್ಲಾಂಟ್ಸ್ಗಳನ್ನ ಪರ್ಚೇಸ್ ಮಾಡಬಹುದು. ಹಾಗೆ ನೀವಿಲ್ಲಿ ಕ್ಯಾಕ್ಟಸ್ ಗಾರ್ಡನ್ನ ಕೂಡ ನೋಡಬಹುದು. ಹಾಗೆ ಇಂಡಿಯಾದು ಪ್ರತಿಯೊಂದು ಸ್ಟೇಟ್ನ ಇಲ್ಲಿ ರೆಕಗ್ನೈಸ್ ಮಾಡಲಿ ಅಂತ ಡಿಫ್ರೆಂಟ್ ಪ್ಲಾಂಟ್ ಕಲರ್ಸ್ನ ಯೂಸ್ ಮಾಡಿ ಇದನ್ನು ಈ ಇಂಡಿಯಾ ಮ್ಯಾಪ್ನ ಇವರು ತಯಾರಿ ಮಾಡಿದ್ರು. ಬಟ್ ಇದರದ್ದು ಪ್ರಾಬ್ಲಮ್ ಏನು ಅಂತ ಹೇಳಿದರೆ ಕರ್ನಾಟಕದ್ದು ಶೇಪ್ ಏನಿತ್ತು ಅದು ಅಷ್ಟು ಸರಿ ಬಂದಿರಲಿಲ್ಲ. ಸೊ ಈ ಬೊಟಾನಿಕ್ ಗಾರ್ಡನ್ ಬಂದು 1896 ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ಹಾಗೆ 1995 ಇದಕ್ಕೆ 100 ಇಯರ್ಸ್ ತುಂಬಿತು. ಸೊ 1995 100 ಇಯರ್ಸ್ ಕಂಪ್ಲೀಟ್ ಮಾಡಿದ್ದಕ್ಕೆ ಇಲ್ಲೊಂದು ಸಿಂಬಾಲಿಕ್ ಆಗಿ ಈ JJ ಅಂತ ಒಂದು ಪಿಲ್ಲರ್ನ ಇಲ್ಲಿ ಇವರು ಹಾಕಿದ್ದಾರೆ. JJ ಅಂದರೆ ಆಗಿನ ಚೀಫ್ ಮಿನಿಸ್ಟರ್ ಜಯಲಲಿತಾ ಅವರ ಅವಧಿಯಲ್ಲಿ ಇದನ್ನು ಇನಾಗ್ರೇಟ್ ಅಂದರೆ 100 ಇಯರ್ಸ್ನ ಇವರು ಕಂಪ್ಲೀಟ್ ಮಾಡಿದ್ರು. ಸೊ ಇದಕ್ಕೆ JJ ಅಂತ ಇಲ್ಲೊಂದು ಪಿಲ್ಲರ್ನ ನಿರ್ಮಾಣ ಮಾಡಿದ್ದಾರೆ. ಹಾಗೆ 1995 100 ಇಯರ್ಸ್ ಆದ ಈ ಬೊಟಾನಿಕ್ ಗಾರ್ಡನ್ ಎಷ್ಟು ಹಳೆಯ ಬೊಟಾನಿಕಲ್ ಗಾರ್ಡನ್ ಅಂತ ನೀವಿಲ್ಲಿ ನೋಡಬಹುದು. ಇಲ್ಲಿ ಒಂದು ಟೀ ಟ್ರಂಕ್ನ ಇಟ್ಟಿದ್ದಾರೆ. ಈ ಟ್ರೀ ಟ್ರಂಕ್ ಅನ್ನೋದು 20 ಮಿಲಿಯನ್ ಇಯರ್ಸ್ ಆಗೋ ಒಂದು ರಿವರಲ್ಲಿ ಸಿಕ್ಕಿದ ಟ್ರಂಕ್ ಇದು. ಸೊ ಇದು ಡೆಪಾಸಿಟೆಡ್ ಇನ್ ದ ವಾಟರ್ ಬಾಡಿ ಅಲಾಂಗ್ ವಿತ್ ದ ಸೆಡಿಮೆಂಟ್ಸ್ ಅಂತ ಹೇಳಿದ್ದಾರೆ. ಸೊ ಇದು 200 ಮಿಲಿಯನ್ ಇಯರ್ಸ್ ಹಳೆಯದಾದ ಟ್ರೀ ಟ್ರಂಕ್ ಇದು. ಸೊ ನೀವಿಲ್ಲಿ ಯಾವುದೇ ಟ್ರೀನ ನೋಡಬಹುದು, ಇದಕ್ಕೊಂದು ಟೆಂಪ್ಲೇಟ್ಸ್ನ ಹಾಕಿರ್ತಾರೆ. ಸೊ ನೀವು ಆ ಟೆಂಪ್ಲೇಟ್ಸ್ಗಳನ್ನ ಓದ್ಕೊಂಡು ಆ ಪ್ಲಾಂಟ್ಸ್ ಹಾಗೆ ಟ್ರೀಸ್ ಬಗ್ಗೆ ನೀವಿಲ್ಲಿ ತಿಳ್ಕೊಂಡು ಬರಬಹುದು. ಹಾಗೆ ಈ ಬೊಟಾನಿಕಲ್ ಗಾರ್ಡನ್ ಒಳಗೇನೆ ಇವ್ರದ್ದು ರೇಂಜರ್ಸ್ದು ಮನೆಗಳೆಲ್ಲ ಇದ್ದಾವೆ. ಹಾಗೆ ಇಲ್ಲಿ ಚೆಂಡು ಹೂಗಳನ್ನ ಕೂಡ ಹಾಕಿದ್ದಾರೆ. ನೋಡಿ ಈ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಇಲ್ಲಿದು ಕಲರ್ ಕಾಂಬಿನೇಷನ್ ನೀವು ನೋಡ್ತಾನೆ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲೋ ಹಾಗೆ ಆರೆಂಜ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದು ಕೊಟ್ಟಿದ್ದಾರೆ. ಹಾಗೆ ಇದರ ಸರೌಂಡಿಂಗ್ ಫುಲ್ ರೆಡ್ ರೋಸ್ಗಳಿಂದ ಇದನ್ನು ಡೆಕೋರೇಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ.
ಹಾಗೆ ಟೆಂಪ್ಲೇಟ್ಸ್ಗಳು ತುಂಬ ಹಾಕಿರ್ತಾರೆ, ನೀವು ಅದನ್ನೆಲ್ಲ ಓದ್ಕೊಂಡು ಬರಬಹುದು. ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂತಹ ಟೆಂಪ್ಲೇಟ್ಸ್ಗಳನ್ನ ಹಾಕಿರ್ತಾರೆ. ಹಾಗೆ ನೀವು ಒಂಥರ ಲಾಂಗ್ ವಾಕ್ ಹೋದಂಗೆ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವು ಎಲ್ಲ ಪ್ಲೇಸಸ್ ಇಲ್ಲಿ ಒಳಗಿದ್ದ ಗ್ಲಾಸ್ ಡೋರ್ ಆಗಿರಬಹುದು, ಬ್ರಿಡ್ಜ್ ಆಗಿರ್ಬೋದು, ಇದನ್ನೆಲ್ಲ ನೋಡ್ಕೊಬಂದ್ವಿ. ಹಾಗೆ ಶಾಪಿಂಗ್ ಮಾಡ್ತಾ ನಮ್ಮ ಡೇಯನ್ನು ಎಂಡ್ ಮಾಡುವ ಅಂತ ನಾವು ಅಂದ್ಕೊಂಡ್ವಿ. ಸೊ ಇಲ್ಲಿ ನೀವು ಏನು ಎಲ್ಲೋ ಫ್ಲವರ್ ನೋಡ್ತಿದ್ದೀರಾ, ಇದು ಎಲ್ಲರೂ ತಗೊಳ್ತಿದ್ರು. ಸೊ ಇದು ಯಾವ ಫ್ಲವರ್ ಅಂತ ನನಗೆ ಗೊತ್ತಾಗಲಿಲ್ಲ, ಸ್ವಲ್ಪ ಗಟ್ಟಿ ಇತ್ತು. ಇದಾಗಿತ್ತು ನಮ್ಮ ಡೇ 1 ಇನ್ ಊಟಿ. ಇದು ನಾವು ಅರ್ಧ ದಿನದಲ್ಲಿ ಕವರ್ ಮಾಡಿದಂತಹ ಪ್ಲೇಸಸ್ ಇವು. ಮುಂದಿನ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ, ಮಿಸ್ ಮಾಡದೆ ನೋಡ್ತಾ ಇರಿ. ಮುಂದಿನ ವ್ಲಾಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟಾಡಾ.